ಅಂದ್ಕೊಂಡಿದ್ದರಿಂದಾಗಿ ಅದನ್ನು ಹಿರಣ್ಯ ಕಡಾಡಿ ಸ್ಪಷ್ಟವಾಗಿ ಡಿಸೆಂಬರ್ 31 ನಂತರ ಆಗಲಿಕ್ಕಿಲ್ಲ ಅನ್ನೋಂಥ ಮಾತು ಹೇಳಿದ್ರಿಂದಾಗಿ ಒಬ್ಬ ಜವಾಬ್ದಾರಿಯುತ ರಾಜ್ಯಸಭಾ ಸದಸ್ಯರು ಹೇಳಿದ ಮಾತು ಸಹಜವಾಗಿ ಎಲ್ಲರ ತಲೆಯಲ್ಲಿ ಒಂದು ಇದು 31 ಆಗಲಿ ಅಂತೇಳಿ ಒಡೆದು ಹೋಗಲಿಯೋ ಸ್ಪಷ್ಟ ಆಗಲಿ ನಮ್ಮ ಜಿಲ್ಲಾ ಆಗಲಿ ಅನ್ನೋದು ಕ್ಷಣಕ್ಕೆ ಹೆಚ್ಚಾಗ್ತದೆ. 31 ಸಮೀಪ ಬಂದಂಗೆ ಕೆಲವೊಬ್ರು ಎದೆ ಬಡಿದು ಜೋರಾಗ್ತಾ ಇರ್ತದೆ. ಯಾಕೆ ಆಗ್ತಾಯಿಲ್ಲ ಇನ್ನೂ ಘೋಷಣೆ ಯಾಕೆ ಆಗ್ತಾಯಿಲ್ಲ ಅಂತೇಳಿ. ಇನ್ನು ಕೆಲವೊಂದು ಜನ ಇಲ್ಲಪ್ಪ ಘೋಷಣೆ ಆಗುತ್ತೆ 31 ಆಗುತ್ತೆ ಅನ್ನೋದು ಸಮಾಧಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪರ ವಿರೋಧದ ಚರ್ಚೆಗಳು ಅಲ್ಲಲ್ಲಿ ನಡೆಯುವುದನ್ನು ನೋಡಿದಾಗ ಮೋಸ್ಟ್ಲಿ ಆಗ್ತದೆ ಅನ್ನೋಂಥ ಭರವಸೆನೋ ಮೂಡ್ತಾ ಇದೆ. ಬಟ್ ಸಾಧ್ಯ ಅನ್ನೋಂಥದ್ದು ಏನೋ, ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಇದೇ ಚಿಂತೆ ಆಗಿದೆ. ಹೆಂಗಪ್ಪ 4 ಅಥವಾ 5 ಜಿಲ್ಲೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೇವಲ ಗೋಕಾಕ್ ಬಂದು ಚಿಕ್ಕೋಡಿ 2 ಮಾಡಿದರೆ ಅದು ಸಾಧ್ಯ ಇಲ್ಲದ ಮಾತು, ಬೇಡ ಚಿಕ್ಕೋಡಿ 1 ಮಾಡಿದರೆ ಅದು ಸಾಧ್ಯ ಇಲ್ಲದ ಮಾತು ಅನ್ನುವಂಥ ಮಾತುಗಳು ಬರ್ತದೆ. ಒಟ್ಟಾರೆಯಾಗಿ ಈ ಚರ್ಚೆ ಯಾವ ರೂಪ ಹಿಡ್ತಾ ಇದ್ದಪ್ಪ ಅಂತಂದ್ರೆ ಇದು ಸತೀಶ್ ಅವ್ರಿಗೆ ಒಂದು ರೀತಿ ತಲ್ಲುವುದಂಗೆ ಆಗಿ ಹೋಗ್ಬಿಟ್ಟದ. ಇಲ್ಲಿವರೆಗೇನೋ ಅಧಿಕಾರಕ್ಕೆ ಆಗಿರ್ತಿರಲಿಲ್ಲ, ಯಾರ ಮೇಲೂ ಹಾಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಬಟ್ ಇವತ್ತು ಅವರೇ ಇದ್ದಾರಲ್ಲ ಉಸ್ತುವಾರಿ ಸಚಿವರಾಗಿದ್ದು ಸಹಿತ ಅವ್ರಿಗೆ ಇವತ್ತೊಂದು ಏನಾಗಿದೆಪ್ಪ ಅಂದ್ರೆ ಒಂದಿಟ್ಟು ಏನೋ ಯಾತನೆ ಇತ್ತು, ನೋವನ್ನು ಕೊಡ್ತಾ ಇರ್ಬೋದು ಅವ್ರಿಗೆ. ಯಾಕಂದ್ರೆ ತಪ್ಪಿಸ್ಕೊಳ್ಳೋಕೆ ಹಾದಿಲ್ಲ ಈಗ ಇವತ್ತು. ನೋ ಎಸ್ಕೇಪಿಸಮ್, ದೇರ್ ಮಸ್ಟ್ ಬಿ ದ ಆನ್ಸರ್ ಟು ದಟ್ ವಿಚ್ ಆಫ್ ದ ಪೀಪಲ್ ಹ್ಯಾವ್ ಬಿನ್ ಆಸ್ಕಿಂಗ್ ಟು ಹಿಮ್. ಅದಕ್ಕಾಗಿ ಸತೀಶ್ ಅವರು ಚಿಂತನೆಗೆ ಒಳಗಾಗಿರ್ಬೋದು ಅಂಥೇಳಿ ಭಾಳ ಜನ ಮಾತಾಡ್ತಿದ್ರೆ ಮಾತಾಡಲಿ ಏನು ತಪ್ಪಿಲ್ಲ. ಅದ್ರ ಜಿಲ್ಲೆಗೆ ಘೋಷಣೆ ಮಾಡಿ ಅನ್ನೋದು ಅವರ ಪರ ಇದ್ದಂಥ ಜನರನ್ನು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮತ್ತು ಇವತ್ತು ನೋಡಿರಿ ಫೇಸ್ಬುಕ್ದಲ್ಲಿ ಯಾರು ಅವ್ರು ಹೆಚ್ಚಿಗೆ ಪ್ರಚಾರ ಮಾಡುವಂಥವ್ರು, ಜಿಲ್ಲೆ ಆಗಬೇಕು ಅನ್ನುವಂಥವ್ರು, ಮೇಲ್ಮೇಲೆ ಬರ್ಕೊಳ್ತಾ ಇರುವಂಥವ್ರು ಅವರೆಲ್ಲರೂ ಇವರು ಅಭಿಮಾನಿಗಳಿದ್ದಾರೆ, ಅಭಿಮಾನಿ ಬೆಳಗದ. ಹೀಗಾಗಿ ಸತೀಶ್ ಅವರು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಿ ಈ ಸಲ ಚಿಕ್ಕೋಡಿ ಮತ್ತು ಗೋಕಾಕ್ ಈ ಮೊದಲು ಜಿಲ್ಲೆಯ ಘೋಷಣೆ ಮಾಡಲಿ. ಇನ್ನುಳಿದ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ಇರುವಂಥ ಮಾತನ್ನು ಮಾಡಿದ್ದನ್ನು ಕೇಳಿದವರು ಇಲ್ಲ ಹಿಂಗೆ ಆಗೂ ಸಾಧ್ಯತೆ ಇದ್ದವ್ರಿಗೆ ಸರ್ ನಮ್ಮ ಜೊತೆಗೂ ಮಾತಾಡ್ತಾ ಇದ್ದಾರೆ. ಅದೆಷ್ಟು ಸರಿ ತಪ್ಪು ಗೊತ್ತಿಲ್ಲ, ಎಷ್ಟು ಕರೆನೋ ಸುಳ್ಳು ಗೊತ್ತಿಲ್ಲ. ಆದರೆ ಮಾತಾಡೋದು ಮಾತ್ರ ಸುಳ್ಳೇನಲ್ಲ, ಜನಸಾಮಾನ್ಯ ಮಾತ್ರ ಮಾತಾಡ್ತಾ ಇದ್ದಾರೆ ಎರಡೂ ಭಾಗದಲ್ಲೇ. ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಭಾಗದಲ್ಲಂತೂ ಇನ್ನೂ ಜೋರು ಆಗ್ತಾಯಿದೆ. ಮತ್ತು ಸ್ಟ್ರೈಕು ಇನ್ನೂ ಹೆಚ್ಚಾಗೋದು ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಘೋಷಣೆ ಆಗಲಿಲ್ಲ ಅಂದರೆ ಅಲ್ಲೇನೋ ಆಮರಣ ಉಪವಾಸ